ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 12:20. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸ್ದಾಗಿ ವೀಡಿಯೋಗಳನ್ನ ಹಾಗೆ ನೋಡ್ತಿರೋರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಯೂಟರ್ನ ಇಷ್ಟು ದಿನ ರೂಮಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ರು. ಆದರೆ ಹಾಲಲ್ಲಿ ಇರಲಿ ಅಂತ ಹೇಳಿ ಮೋಹಿತು ಹಾಲಿಗೆ ಇಡ್ಸ್ಕೊಂಡಿದ್ದಾನೆ. ಕಂಪ್ಯೂಟರ್ನ ಇಟ್ಟ ಮೇಲೆ ಹಾಲಲ್ಲಿ ಸ್ವಲ್ಪ ಸ್ಪೇಸ್ ಎಲ್ಲ ಚಿಕ್ಕದಾಯಿತು ಅಂತ ಹೇಳಿ ಅನ್ನಿಸ್ತಾ ಇದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಹುರುಳಿಕಾಳು ಮತ್ತು ಒಣತಡ್ನಿಕಾಳು ಎರಡನ್ನೂ ಕೂಡ ಮಿಕ್ಸಾಗಿ ಹಾಕಿ ಉಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರನ್ನ ಮಾಡೋದಕ್ಕೆ ಒಂದು ಕಡೆ ಕಾಳನ್ನ ಕೂಗೋದಕ್ಕಿಟ್ಟು ಇವಾಗ ಸೊಪ್ಪನ್ನು ಕೂಡ ಬಿಡಿಸಿ ಎಲ್ಲನೂ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವತ್ತು ಹಾಸ್ಪಿಟಲ್ಗೂ ಕೂಡ ಹೋಗಬೇಕು. ಹಾಗಾಗಿ ಅಡುಗೆ ಕೆಲಸನ ಸ್ವಲ್ಪ ಬೇಗನೆ ಮಾಡಿ ಮುಗಿಸ್ತಾ ಇದ್ದೀನಿ. ಹಾಸ್ಪಿಟಲಲ್ಲಿ ನಮ್ಮ ಚಿಕ್ಕಪ್ಪನ ಅಡ್ಮಿಟ್ ಮಾಡಿದ್ದೀವಿ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಇದ್ದಕ್ಕಿದ್ದಾಗೆ ಜ್ವರ ಬರೋದು, ಮೈಕೈ ನೋವು, ಸುಸ್ತು ಅದೇ ರೀತಿ ಆಗ್ತಾ ಇತ್ತು. ಫಸ್ಟ್ ಒಂದು ಸರಿ ಊರಲ್ಲಿರೋ ಹಾಸ್ಪಿಟಲ್ಗೆ ತೋರಿಸಿದ್ರು. ಹುಷಾರು ಕೂಡ ಆಗಿದ್ರು. ಆದರೆ ಮೊನ್ನೆಯಿಂದ ಮತ್ತೆ ಜ್ವರ, ಮೈಕೈ ನೋವು ಆ ರೀತಿ ಕಾಣಿಸ್ಕೊಂಡಿದೆ. ಹಾಗಾಗಿ ಮತ್ತೆ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ನಿನ್ನೆ ಹಾಸ್ಪಿಟಲ್ಗೆ ಬಂದಮೇಲೆ ಎಲ್ಲ ರೀತಿ ಚೆಕಪ್ನ ಮಾಡಿ ಏನೂ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ನಿನ್ನೆಯಿಂದ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಇನ್ನು ಅವ್ರನ್ನ ನೋಡಿಕೊಂಡು ಹಾಗೇ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ. ಚೆನ್ನಾಗಿದ್ದವರು ಇದ್ದಕ್ಕಿದ್ದಾಗೆ ಈ ರೀತಿ ಹುಷಾರು ತಪ್ಪಿದ್ರೆ ಎಂಥವ್ರಿಗಾದ್ರೂ ಬೇಜಾರು ಆಗೇ ಆಗುತ್ತೆ. ಇನ್ನು ಜ್ವರ ಬರೋದು ಹೋಗೋದು ಮಾಡ್ತಿರೋದ್ರಿಂದ ಅವರು ಕೂಡ ತುಂಬಾ ವೀಕ್ ಆಗಿದ್ದಾರೆ. ನಿನ್ನೆ ಹಾಸ್ಪಿಟಲಲ್ಲಿ ನೋಡಿದಾಗ ನನಗಂತೂ ತುಂಬಾ ಬೇಜಾರಾಯಿತು. ಆದಷ್ಟು ಬೇಗ ಹುಷಾರಾದರೆ ಸಾಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಅಡುಗೆ ಕೆಲಸ ಕೂಡ ಬೇಗನೆ ಮುಗೀತು. ಹಾಸ್ಪಿಟಲ್ಗೆ ಊಟ ತಗೊಂಡೋಗೋದಕ್ಕೆ ಬಾಕ್ಸ್ಗಳಿಗೆ ಹಾಕಿ ರೆಡಿ ಮಾಡಿಕೊಂಡು ಎಲ್ಲನೂ ಒಂದು ಕಡೆ ಎತ್ತಿಟ್ಟು ಅಡುಗೆ ಮನೆ ಎಲ್ಲನೂ ಮತ್ತೆ ಒರೆಸಿ ಕ್ಲೀನ್ ಮಾಡಿ ನಾನು ಕೂಡ ಹಾಸ್ಪಿಟಲ್ಗೆ ಹೋಗೋದಕ್ಕೆ ರೆಡಿ ಆದೆ. ಮಹೇಶ್ ಅವರು ಕೂಡ ಬೇಗನೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು. ಇನ್ನು ಅವ್ರು ಬರೋಷ್ಟರಲ್ಲಿ ನಾನು ಕೂಡ ಎಲ್ಲ ಕೆಲಸನೂ ಮುಗಿಸಿ ರೆಡಿಯಾಗಿದ್ದೆ. ಇವಾಗ ನಾವು ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನಾವು ಕೂಡ ಇವಾಗ ಹಾಸ್ಪಿಟಲ್ ಹತ್ರ ಬಂದ್ವಿ. ಆದರೆ ಒಳಗಡೆ ಯಾವುದೇ ವಿಡಿಯೋನ ಮಾಡಲಿಲ್ಲ ನಾನು. ವಾರ್ಡಲ್ಲಿ ತುಂಬ ಜನ ಇದ್ದರು. ಜೊತೆಗೆ ನರ್ಸ್ಗಳು ಕೂಡ ಮೆಡಿಸನ್ನ ಕೊಡ್ತಾಯಿದ್ರು. ನಮ್ಮನ್ನು ಕೂಡ ಜಾಸ್ತಿ ಹೊತ್ತು ಇರೋದಕ್ಕೆ ಬಿಡಲಿಲ್ಲ. ನಮ್ಮ ಚಿಕ್ಕಪ್ಪನ ನೋಡಿ ಮಾತಾಡಿಸ್ಕೊಂಡು ಊಟನ ಕೊಟ್ಟು ನಾವು ಕೂಡ ಹೊರಗಡೆ ಬಂದ್ವಿ. ನಿನ್ನೆಗಿಂತ ಇವತ್ತು ಸ್ವಲ್ಪ ರಿಕವರ್ ಆಗಿದ್ದಾರೆ. ಇನ್ನು ಅಮ್ಮ ಮತ್ತು ಆನಂದ ಕೂಡ ಹಾಸ್ಪಿಟಲ್ಗೆ ಬಂದಿದ್ದರು. ಅವರು ಕೂಡ ಅಲ್ಲೇ ಸಿಕ್ಕಿದ್ರು. ಅವರನ್ನು ಕೂಡ ನೋಡಿ ಮಾತಾಡಿಸಿ ಅಲ್ಲಿಂದ ಹೊರಟ್ವಿ. ಇನ್ನು ಮನೆಗೆ ಬಂದಮೇಲೆ ನಾವು ಕೂಡ ಊಟನ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಮಹೇಶ್ ಅವರು ಮಕ್ಕಳನ್ನ ಕರ್ಕೊಬರೋದಕ್ಕೆ ಸ್ಕೂಲ್ ಹತ್ರ ಹೋದರು. ಸಂಜೆ ಮಕ್ಕಳು ಕೂಡ ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಓದ್ಕೊಳ್ಳೋದಕ್ಕೆ ಅಂತ ಹೇಳಿ ಕೂತ್ಕೊಂಡ್ರು. ಅವ್ರಿಗೂ ಕೂಡ ಕುಡಿಯೋದಕ್ಕೆ ಹಾಲನ್ನ ಕಾಯಿಸ್ಕೊಟ್ಟೆ. ನಿನ್ನೆ ಮಹೇಶ್ ಅವರು ಕೆಲಸದಿಂದ ಬರ್ತಾ ಪರಂಗಿ ಹಣ್ಣನ್ನು ತಂದಿದ್ರು. ಎರಡೂ ಕೂಡ ಹಣ್ಣಾಗಿತ್ತು. ನಾಳೆ ತನಕ ಆಗಿ ಇಟ್ಟರೆ ಇನ್ನೂ ಹಣ್ಣಾಗಿ ಹಾಳಾಗುತ್ತೆ ಅಂತೇಳಿ ಇವತ್ತೇ ಹಣ್ಣನ್ನು ಒರೆದು ಕಟ್ ಮಾಡಿಕೊಡ್ತಾ ಇದ್ದೀನಿ. ಇವಾಗ ವೆದರ್ ಚೇಂಜ್ ಆಗಿರೋದ್ರಿಂದ ಹುಷಾರು ತಪ್ಪೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಲ್ರಿಗೂ. ಜ್ವರ, ನೆಗಡಿ, ಮೈಕೈ ನೋವು ಈ ರೀತಿ ಬರ್ತಾನೆ ಇರುತ್ತೆ. ಸಾಧ್ಯವಾದಷ್ಟು ಟೈಮ್ಗೆ ಬಿಸಿ ಬಿಸಿಯಾಗಿ ಊಟನ ಮಾಡಬೇಕು. ಮತ್ತು ಬೆಚ್ಚಗೂ ಕೂಡ ಇರಬೇಕು. ಗಾಳಿಲೆಲ್ಲ ಜಾಸ್ತಿ ಓಡಾಡೋದಕ್ಕೆ ಹೋಗಲೇಬಾರ್ದು. ಇನ್ನು ಹಣ್ಣನ್ನೆಲ್ಲ ಕಟ್ ಮಾಡಿ ಮಹೇಶ್ ಅವ್ರಿಗೂ ಕೂಡ ತಿನ್ನೋದಕ್ಕೆ ಕೊಟ್ಟೆ. ಅವರು ಕೂಡ ತಿಂದರು. ಫ್ರೆಂಡ್ಸ್, ಇವತ್ತಿಗೆ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.